ಚಿನ್ನವನ್ನೇ ತೆಗೆದರೂ ಕಾರ್ಮಿಕರ ಬಾಳು ಮಾತ್ರ ತಗಡು. ಕೈಯಲ್ಲಿ ಚಿನ್ನ ಆದ್ರೂ ನೆತ್ತಿ ಮೇಲಿಲ್ಲ ಸೂರು. ಜೀವವನ್ನೇ ಪಣಕ್ಕಿಟ್ಟು ದುಡಿಯೋರ ಬದುಕು ಅತಂತ್ರ ಆಗಿ ಹೋಗಿದೆ. ಕಾರ್ಮಿಕರಿಗಿಲ್ಲ ಸೂರು ಸ್ಟೋರಿ ಇದು. ಇಡೀ ದೇಶದ ಏಕೈಕ ಚಿನ್ನದ ಗಣಿಯ ಕಾರ್ಮಿಕರ ದುಸ್ಥಿತಿ ಇದು. ರಾಯಚೂರಿನ ಹಟ್ಟಿ ಗಣಿ ಕಾರ್ಮಿಕರ ಕಷ್ಟ ಯಾರು ಕೂಡ ಕೇಳ್ತಿಲ್ಲ. ತಗಡಿನ ಶೆಡ್ಗಳು, ಮುರುಕಲು ಮನೆಗಳಲ್ಲೇ ಬದುಕು ನಡೆಸ್ತಾ ಇದ್ದಾರೆ. ಚಿನ್ನವನ್ನೇ ತೆಗೆದ್ರೂ ಕೂಡ ಕಾರ್ಮಿಕರ ಬಾಳು ಮಾತ್ರ ತಗಡಾಗೋಗ್ಬಿಟ್ಟಿದೆ. ಚಿನ್ನ ಕೊಡೋ ಕಾರ್ಮಿಕರಿಗೆ ಸರ್ಕಾರ ಕೊಟ್ಟ ಬಹುಮಾನ ಹಂದಿಗೂಡಿನ ಮನೆ. ಕಾರ್ಮಿಕರ ಈ ಒಂದು ದುಸ್ಥಿತಿಗೆ ಯಾರು ಹೊಣೆ ಅನ್ನುವಂಥ ಪ್ರಶ್ನೆ ಈಗ ಉದ್ಭವ ಆಗಿದೆ. ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಅಲ್ಲಿನ ಕಾರ್ಮಿಕರು. ದೇಶದ ಆರ್ಥಿಕತೆಗೆ ಚಿನ್ನ ಸುರಿಯುವಂತಹ ಹಟ್ಟಿ ಚಿನ್ನದ ಗಣಿ ಇಂದು ಸಾವಿರಾರು ಕೋಟಿ ರೂಪಾಯಿ ಆದಾಯವನ್ನ ತರ್ತಿದೆ. ಗಣಿ ಕಂಪನಿ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ತೆರಿಗೆಯನ್ನು ಪಾವತಿಸ್ತಾ ಇದೆ. ಆದರೆ ಆ ಸಂಪತ್ತಿನ ಹಿಂದೆ ತಮ್ಮ ಜೀವವನ್ನೇ ಪಣಕ್ಕಿಟ್ಟು ದುಡಿಯೋ ಕಾರ್ಮಿಕರ ಬದುಕು ಮಾತ್ರ ದಯಾನೀಯ ಸ್ಥಿತಿಗೆ ತಲುಪಿದೆ. ಕಾರಣ ಗಣಿ ಕಂಪನಿ ಕಾರ್ಮಿಕರ ವಾಸಕ್ಕಾಗಿ ಕೊಟ್ಟಿರುವಂತಹ ಮನೆಗಳು. ಈ ಕುರಿತು ಇಲ್ಲಿದೆ ಒಂದು ಬೆಳಕು ಚೆಲ್ಲುವಂತಹ ವರದಿ. ಹಂದಿಗೂಡು ವಾಸ ಮಾಡುವ ಮನೆಗಳನ್ನ ಕಾರ್ಮಿಕರು ಕೊಟ್ಟಂತ ಹಲವಾರು ಉದಾಹರಣೆಗಳು ನೀವು ಕಂಡು ಬಂದ್ರೆ ನೋಡುವಲ್ಲಿ. ದೇಶಕ್ಕೆ ಚಿನ್ನ ಕೊಡೋ ಕಾರ್ಮಿಕರಿಗೆ ಸರ್ಕಾರ ಎಂತಹ ಮನೆಗಳನ್ನ ಕೊಟ್ಟಿದೆ ನೋಡಿ ಒಮ್ಮೆ. ಮಳೆ ಬಂದ್ರೆ ಮನೆಯೊಳಗೆ ನೀರು, ಬೇಸಿಗೆಯಲ್ಲಿ ಬೆಂಕಿಯಂತಾಗೋ ತಗಡು, ಚಳಿಯಲ್ಲಿ ಗಾಳಿಗೆ ನಡುಗುವ ಗೋಡೆಗಳು. ಇದೇ ಕಾರ್ಮಿಕರ ಬದುಕಿನ ನಿಜ ಚಿತ್ರ. ಹೌದು, ರಾಯಚೂರು ಜಿಲ್ಲೆ ಲಿಂಗಸಗೂರು ತಾಲೂಕಿನ ಹಟ್ಟಿ ಚಿನ್ನದ ಗಣಿಯ ಕಾರ್ಮಿಕರ ಗೋಳು ಕೇಳೋರಿಲ್ಲ. ಸ್ವಾತಂತ್ರ್ಯಕ್ಕೂ ಮುನ್ನ ನಿರ್ಮಿಸಲಾದ ಕಾರ್ಮಿಕರ ಮನೆಗಳು ಸಂಪೂರ್ಣ ಶಿಥಿಲಗೊಂಡಿವೆ. ಕಾರ್ಮಿಕರ ಈ ಅವಸ್ಥೆಗೆ ಸರ್ಕಾರ ಮತ್ತು ಗಣಿ ಆಡಳಿತ ಮಂಡಳಿಯ ನಿರ್ಲಕ್ಷ್ಯವೇ ಜೀವಂತ ಸಾಕ್ಷಿ. ಸುಡೋ ಬಿಸಿಲಿಗೆ ಮೈ ಒಡ್ಡಲಾಗದೆ, ಹಂದಿಗೂಡಿನಂತಿರೋ ಮನೆಯೊಳಗೂ ಇರಲಾಗದೆ, ದಿನ ಬೆಳಗಾದ್ರೆ ಈ ಜನ ಪಡುವ ನರಕಯಾತನೆ ಅನುಭವಿಸುತ್ತಿದ್ದಾರೆ. ನಾವೂ ಮನುಷ್ಯರೇ, ನಮಗೆ ಒಳ್ಳೆಯ ಮನೆಗಳನ್ನ ಕೊಡಿ ಸ್ವಾಮಿ ಅಂತ ಕಾರ್ಮಿಕರ ಕುಟುಂಬಗಳು ಅಂಗಲಾಚ್ತಿವೆ. ಮನ್ಯಾಗ ನಾವು ಅಂತ ಮನೆ ನಮ್ಗೆ ಕೊಟ್ಟಾರ, ಏನ್ ಮಾಡ್ಬೇಕೇನ್ರಿ? ಅಯ್ಯೋ ಕಾಯ್ತಾವ, ನಾವು ಓಡಿಸ್ತೇವ್ರಿ, ಸಾಯ್ತೀವಿ ನಾವು ಬಿಸಿಲಿಗೆ. ಬಿಸಿಲಿಗೆ ಸಾಯ್ತೀವಿ. ಜಳ ಒಳಗ ಅಂತ ಪರಿ ಜಳ ಕುಂಡೂರ್ ಗೋಡಬಲ್ರಿ ಏನ್ರಿ? ಜಳ ಕುಂಡೂರ್ ಗೋಡಬಲ್ರು. ಯಾರು ಹೇಳ್ಬಾರ್ದ್ರಿ, ನಮ್ ದೊಡ್ಡ ಕಟ್ಟಿ ಅದ. ದೊಡ್ಡ ಕಟ್ಟಿ ಅದ, ಏಳು ಇವಾಗ ಹಾಕ್ತವಲ್ರಿ ಏನ್ರಿ? ಏನ್ ಮಾಡ್ಬೇಕು ನಮ್ಮಂತ ಮುರುಕರು? ತಡಗಿನ ತಗದಿನ ಕಾದ್ರೆ ಹಂಗಾತ್ರಿ. ಮನೆ ಹುಡ್ರಿ ಸುಸ್ತಾಗಿ ಸರ್, ನಮಗ್ ಸುಸ್ತಾಗಿ ಸರ್. ಅದನ್ನೆಲ್ಲ ಯಾರು ಕೇಳ್ತಾರ? ನಮ್ಗೆ ಹೊರಗ್ ಬಂದ್ರ ಬಿಸಿಲ್ ಸರ್, ಏನ್ ಕುಂದ್ರಕ್ಕಾಗಲ್ಲ ಸರ್. ಯಾರನ್ನ ಗಂಡ ಮಕ್ಳು ಇರ್ಲಿಕ್ಕಂದ್ರೆ ಹೊರಗ್ ಕುಂದಿರ್ತೀರಿ, ಗಂಡ ಮಕ್ಳು ಇದ್ರೆ ಅದನ್ನೆಲ್ಲ ಇದನ್ನೆಲ್ಲ. ನಮ್ಮ ಮನೆಯನ್ನ ನಾವೇನ್ರಿ ನಾವ್ ಹೇಳಿದ್ರ ಮತ್ ಕೇಳೋದಿಲ್ಲ. ಬರೀ ಬರ್ತಾರ, ಚಂಬರ್ ಮಾಡ್ತಾರ, ಹೋತಾರ. ಮನೆ ನೋಡ್ರ ಮಳಿ ಬಂದ್ ಸೋರಿದ್ರ ಚಂಬರ್ ಒಳಗ್ ನೀರ್ ಬರ್ತದ ಸರ್. ನೀರ್ ಬರ್ತದ, ವಾಸನೆ ಕೊಡ್ಕಂತ ಹೋದ್ರ ಮತ್ತೆ ಆಯ್ತು ಕಳಿಸ್ತಾರ, ಮಾಡ್ತೀವಿ, ಆಯ್ತು ಅಷ್ಟೇ. ಮತ್ತೇನ್ ಅನ್ನೋದಿಲ್ರಿ. ಆಯ್ತ ಮನೆ ಕೊಡ್ತೀವಮ್ಮ ಅಂತಾರ, ಕೊಡವಲ್ರಿ. ಮತ್ತೇನ್ ಸಂಕಟ ಸಾಯ್ಬೇಕು? ಇರ್ದ್ರ ಇರ್ಲಿಕ್ಕಂದ್ರ ಮತ್ತೆ ನಾವು ನಮ್ ಕೊಡ್ತೀವಿ ತಡಿ ಅಂತಾರ. ಅವ್ರು ಕೊಟ್ಟಾಗಿರ್ಬೇಕ್ರಿ. ಭೂಗರ್ಭದ 100 ಅಡಿ ಆಳದಲ್ಲಿ ಜೀವದ ಹಂಗು ತೊರೆದು ದುಡಿಯುವ ಕಾರ್ಮಿಕರು ಹೊರಬಂದ ನಂತರ ಯೋಗ್ಯ ಮನೆ ಕೂಡ ಸಿಗದಿರುವುದು ಆಡಳಿತ ವ್ಯವಸ್ಥೆಗೆ ಹಿಡಿದ ಕನ್ನಡಿಯಾಗಿದೆ. ಗಣಿ ಕಂಪನಿ ಅಧಿಕಾರಿಗಳು ಏರ್ ಕಂಡೀಷನ್ ಕಚೇರಿಗಳಲ್ಲಿ ಕೂತು ಕೋಟ್ಯಾಂತರ ರೂಪಾಯಿ ಯೋಜನೆಗಳ ಬಗ್ಗೆ ಮಾತಾಡ್ತಾರೆ. ಆದರೆ ಕಾರ್ಮಿಕರ ಮನೆಗಳ ದುಸ್ಥಿತಿಯನ್ನ ನೋಡಲು ಮಾತ್ರ ಯಾರಿಗೂ ಸಮಯವಿಲ್ಲ. ಚುನಾವಣೆ ವೇಳೆ ರಾಜಕಾರಣಿಗಳು ಗಣಿ ಉತ್ಪಾದನೆ ಬಗ್ಗೆ ಹೆಮ್ಮೆ ಪಟ್ಟು ಭಾಷಣ ಮಾಡ್ತಾರೆ. ಕಾರ್ಮಿಕರ ಮನೆ ಬಾಗಿಲಿಗೆ ಬರುವ ನಂತರ ಅವರ ಬದುಕಿನ ಬಗ್ಗೆ ತಿರುಗಿಯೂ ನೋಡಲ್ಲ ಅನ್ನೋದು ದುರಂತ. ಚಿನ್ನದ ಕಂಪನಿಯಲ್ಲಿ ಕಾರ್ಮಿಕರ ಗೋಳು ಕೇಳೋರು ಯಾರನ್ನೋ ಪರಿಸ್ಥಿತಿ ಆಗ್ಬಿಡದ. ಹಂದಿ ವಾಸ ಮಾಡುವ ಮನೆಗಳನ್ನ ಕಾರ್ಮಿಕರು ಕೊಟ್ಟಂತ ಹಲವಾರು ಉದಾಹರಣೆಗಳು ಇಲ್ಲಿ ಕಂಡು ಬಂದ ನೀವು ನೋಡಬಹುದಲ್ಲಿ. ಯಾವ ಕಾರ್ಮಿಕ ಇಲ್ಲಿ ಏನಾದ್ರು ಧ್ವನಿ ಎತ್ತಿದ, ಮನೆ ಬಗ್ಗೆ ಧ್ವನಿ ಎತ್ತಿದ ಅಂದ್ರೆ ಅವ್ನಿಗೆ ನೋಟಿಸ್ ಕೊಟ್ಕೊಂಡು ಮನೆಯಲ್ಲಿ ಹೊರಗಡೆ ಕುಣಿಸೋಂತ ಕೆಲಸ ಅಧಿಕಾರಿಗಳು ಮಾಡ್ತಾರ. ಇಂತಹ ಪರಿಸ್ಥಿತಿ ಇಲ್ಲಿ ಕಾರ್ಮಿಕರದಾಗೆ ಸರ್. ಇಲ್ಲಿ ಪ್ರತಿಯೊಬ್ಬರು ಮನೆ ನೋಡ್ಬೋದು, ಒಂದೇ ಒಂದು ರೂಮ್ ಇರುತ್ತಾ, ಮುಂದೆ ಶೆಡ್ ಹಾಕೊಂಡಾರ. ಈ ಬಿಸಿಲಿನಲ್ಲಿ ಅವ್ರಿಗೂ ಒಳಗಡೆ ಜೀವನ ಯಾಕೆ ನಡೆಸ್ಬೇಕು ಅನ್ನೋದು ಪರಿಸ್ಥಿತಿನೇ ಕೇಳೋರೇ ಇಲ್ಲದಂಗ ಆಗ್ಬಿಟ್ಟದ. ಇವತ್ತು ಕಾರ್ಮಿಕರ ಪರಿಸ್ಥಿತಿ ನೋಡಿದ್ರ ಇವತ್ತು ಅವರಿಗೆ ಯಾವ ಮಟ್ಟಿಗೆ ಅಂದ್ರ, ಈ ರಾಯಚೂರು ಬಿಸಿಲಿನ ನಾಡು ಎಂದು ಹೆಸರು ಪ್ರಸಿದ್ಧವಾದಂಥ ರಾಯಚೂರು ಜಿಲ್ಲೆಯಲ್ಲಿ ಈ ಟಿನ್ಗಳ ಮನೆಯಲ್ಲಿ ವಾಸ ಮಾಡ್ತಾರೆ. ಅದಕ್ಕೊಂದು ಸರಿಯಾದ ವೆಂಟಿಲೇಷನ್ ವ್ಯವಸ್ಥೆನೂ ಇಲ್ಲ. ಇವತ್ತು ಕಾರ್ಮಿಕರು ಗಣಿ ಜೀರ್ಣೋದ್ಧಾರ ಸಲುವಾಗಿ ತಮ್ಮ ಪ್ರಾಣವನ್ನು ಮುಡುಪಾಗಿಟ್ಟಿಗೆಸಿ ಗಣಿಯಲ್ಲಿ ಆ ಥರ ಜೀವನ ಕೆಲಸ ಮಾಡಿಗೆಸಿ ಬಂದು
ಇವತ್ತು ಅಲ್ಲಿಂದ ಬಂದು ಇಲ್ಲಿ ಸರಿಯಾದ ವಿಶ್ರಾಂತಿ ಪಡೆಯುವಂತ ಪರಿಸ್ಥಿತಿ ಇಲ್ಲ. ಇನ್ನು ಕಾರ್ಮಿಕರ ಹಕ್ಕುಗಳಿಗಾಗಿ ಹೋರಾಡಬೇಕಿದ್ದ ನಾಯಕರು ಅಧಿಕಾರಿಗಳ ನೆರಳಿನಲ್ಲಿ ನಿಂತರೆ ಸಾಮಾನ್ಯ ಕಾರ್ಮಿಕರನ್ನು ಕೇಳೋರು ಯಾರು? ಇನ್ನಾದರೂ ರಾಜ್ಯ ಸರ್ಕಾರ, ಕೇಂದ್ರ ಗಣಿ ಸಚಿವಾಲಯ ಹಾಗೂ ಗಣಿ ಆಡಳಿತ ಮಂಡಳಿ ಎಚ್ಚೆತ್ತುಕೊಳ್ಳಬೇಕು. ಕಾರ್ಮಿಕರ ವಸತಿ ವ್ಯವಸ್ಥೆಯನ್ನ ಸಂಪೂರ್ಣ ಪುನರ್ ನಿರ್ಮಿಸಿ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕಿದೆ. ವಿಶ್ವನಾಥ್ ಹುಗಾರ್, ನ್ಯೂಸ್ 18 ರಾಯಚೂರು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಹುಗಾರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಶ್ವನಾಥ್ ಹುಗಾರ್, ಈ ಕಾರ್ಮಿಕರ ಪರಿಸ್ಥಿತಿಯಲ್ಲಿ ಯಾವ ರೀತಿ ಇದೆ? ಇನ್ ಕೇಸ್ ಇದನ್ನ ಪ್ರಶ್ನೆ ಮಾಡಿದ್ರೆ ಮನೆಯಿಂದ ಹೊರಗೆ ಹಾಕ್ತಾರಂತೆ, ಹೌದಾ? ಧನುಶ್ರೀ, ರಾಯಚೂರು ಜಿಲ್ಲೆಯ ಹಟ್ಟಿ ಚಿನ್ನದ ಗಣಿ ಕಂಪನಿ ಏನಿದೆ ದೇಶದ ಏಕೈಕ ಚಿನ್ನ ಉತ್ಪಾದನೆ ಮಾಡತಕ್ಕಂತಹ ಒಂದು ಚಿನ್ನದ ಗಣಿ. ಆದ್ರೆ ಈ ಚಿನ್ನದ ಗಣಿಯಲ್ಲಿ ಕೆಲಸ ಮಾಡತಕ್ಕಂತಹ ಕಾರ್ಮಿಕರ ಬದುಕು ನೋಡಿದ್ರೆ ತಗಡಿಗಿಂತಲೂ ಕೂಡ ಕೀಳಾಗಿದೆ. ಯಾಕಂತ ಕೇಳಿದ್ರೆ ನೆಮ್ಮದಿಯಿಂದ ಚಿನ್ನದ ಗಣಿಯಲ್ಲಿ ಕೆಲಸ ಮಾಡಿ ಇವತ್ತು ನೆಮ್ಮದಿಯಿಂದ ಬಂದು ಮಲ್ಕೋಬೇಕು ಅಂತ ಹೇಳಿದ್ರೆ ಅವರಿಗೆ ಸರ್ಕಾರ ಮತ್ತು ಕಂಪನಿ ಕೊಟ್ಟಿರ್ತಕ್ಕಂತಹ ಮನೆಗಳನ್ನ ನೋಡಿದ್ರೆ ಎಂತವರಿಗೂ ಕೂಡ ಸೋಜಿಗ ಅನಿಸ್ತದೆ. ಯಾಕೆಂತ ಕೇಳಿದ್ರೆ ಹಂದಿಗಳು ಕೂಡ ವಾಸ ಮಾಡೋದಕ್ಕೆ ಯೋಗ್ಯವಲ್ಲದಂತಹ ಮನೆ ಅದು. ಅಂತಹ ಮನೆಗಳನ್ನ ಇವತ್ತು ಕೊಟ್ಟಿದ್ದಾರೆ. ಬಿಸಿಲು ನಾಡಿನಲ್ಲಿ ಇವತ್ತು ರಾಯಚೂರಲ್ಲಿ 40 ರಿಂದ 42 ಡಿಗ್ರಿ ಟೆಂಪರೇಚರ್ ಬಿಸಿಲು ಇರ್ತದೆ. ಅಂತಹ ಬಿಸಿಲಿಗೆ, ರಣ ಬಿಸಿಲಿಗೆ ಇವತ್ತು ಅವ್ರು ವಾಸ ಮಾಡ್ತಕ್ಕಂಥ ಮನೆಗಳು ಕಾದು ಕೆಂಡದಂತಾಗ್ತವೆ. ಆ ರೀತಿ ಕಾದು ಕೆಂಡದಂತಾದ ತಗಡಿನ ಮನೆಗಳಲ್ಲಿ ಅವರು ಇರೋದಕ್ಕೂ ಆಗದೆ, ಇವತ್ತು ಹೊರಗಡೆ ಬಂದು ಕೂರಕ್ಕೂ ಆಗದೆ, ಬಿಸಿಲಿನ ತಾಪಮಾನಕ್ಕೆ ಹೆದರಿ ಇವತ್ತು ತತ್ತರಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದನ್ನ ಪ್ರಶ್ನೆ ಮಾಡಿದ್ರೆ ಇವತ್ತು ತಾವು ಹೇಳಿದಾಗೆ ಅಲ್ಲಿರ್ತಕ್ಕಂತಹ ಅಧಿಕಾರಿ ವರ್ಗ ಇವತ್ತು ಕಾರ್ಮಿಕರ ಮೇಲೆ ನೋಟಿಸ್ ನೀಡುವುದಾಗಿರಲಿ, ಇನ್ನಿತರ ಕ್ರಮಗಳನ್ನ ಕೈಗೊಳ್ಳುತ್ತದೆ ಎನ್ನುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇದನ್ನೆಲ್ಲವನ್ನ ಪ್ರಶ್ನೆ ಮಾಡಬೇಕಾದಂತಹ ಕಾರ್ಮಿಕ ಮುಖಂಡರು ಕೇವಲ ಚುನಾವಣೆಯಲ್ಲಿ ಗೆದ್ದು ಅಧಿಕಾರಿಗಳ ನೆರಳಿನಲ್ಲಿ ಇವತ್ತು ದಾಸರಾಗಿದ್ದಾರೆ. ಹಾಗಾಗಿ ಇವತ್ತು ಈ ಕಾರ್ಮಿಕರ ಗೋಳನ್ನ ಪ್ರಶ್ನೆ ಮಾಡತಕ್ಕಂತ ಗೋಜಿಗೆ ಯಾರು ಹೋಗ್ತಾ ಇಲ್ಲ. ಹೀಗಾಗಿ ಅಧಿಕಾರಿಗಳು ಮತ್ತು ಅಲ್ಲಿರ್ತಕ್ಕಂಥ ಮುಖಂಡರು ಮಾತ್ರ ಇವತ್ತು ಹಾಯಾಗಿ ಎಸಿ ಮನೆಗಳಲ್ಲಿ, ಎಸಿ ಕಚೇರಿಗಳಲ್ಲಿ ಕೂತು ಕೆಲಸ ಮಾಡ್ತಾರೆ. ಆದ್ರೆ ಕಾರ್ಮಿಕರು ಮಾತ್ರ ಇವತ್ತು ಅನೇಕ ನಾನಾ ತಾಪತ್ರಯಗಳಿಂದ ಇವತ್ತು ನರಳುತ್ತಾ ಇದ್ದಾರೆ. ಇದನ್ನ ಸರ್ಕಾರ ಕೂಡ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ, ಕಂಪನಿ ಕೂಡ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ. ಹೇಗಾದ್ರೂ ಮಾಡಿ ನಮಗೆ ನೆಮ್ಮದಿಯ ಬದುಕನ್ನ ಕೊಡಿ ಅಂತಕ್ಕಂತ ವಿಚಾರವನ್ನ ನಮ್ಮೂರಲ್ಲಿ ನ್ಯೂಸ್ 18 ತಂಡ ಹಟ್ಟಿ ಚಿನ್ನದ ಗಣಿ ಕಂಪನಿಗೆ ಭೇಟಿ ನೀಡಿದಂತ ಸಂದರ್ಭದಲ್ಲಿ ಆ ಪಟ್ಟಣದ ವಾಸ ಮಾಡತಕ್ಕಂತಹ ಕಾರ್ಮಿಕರು ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಧನುಶ್ರೀ, ಥ್ಯಾಂಕ್ ಯು ವಿಶ್ವನಾಥ್ ಹುಗಾರ್ ತಮ್ಮೆಲ್ಲ ಮಾಹಿತಿಗಾಗಿ.